Hello friends, once again welcome back to my channel. Today I am going to solve from the 8th standard second chapter power play, and the page number is 30, the powers of 10. ಫ್ರೆಂಡ್ಸ್, ಈಗ ನಾವು 8ನೇ ತರಗತಿಯ ಪವರ್ ಪ್ಲೇ ಪಾಠದಿಂದ ಪೇಜ್ ನಂಬರ್ 30 ಕಂಟಿನ್ಯೂ ಮಾಡೋಣ. ಇಲ್ಲಿಯವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಹಿಂದಿನ ವಿಡಿಯೋಗಳು ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿ, ಅಲ್ಲಿ ಪ್ಲೇ ಲಿಸ್ಟ್ ಇರುತ್ತೆ. We have used numbers like 10, 100, 1000 and so on when writing Indian numerals in an expanded form. For example, ಈ ರೀತಿಯಾಗಿ ನಾವು ವಿಸ್ತರಿಸಿ ಬರೆಯೋದು ನಾವು ಮುಂಚಿಂದನೂ ಕಲ್ತಿದ್ದೀವಿ. ಸೊ ಇದನ್ನೇ ನಾವು ಏನು ಮಾಡ್ತಾ ಇದೀವಪ್ಪ ಅಂತ ಅಂದರೆ ನಾವು ಘಾತಾಂಕಗಳಲ್ಲಿ ಬರಿತಾ ಇದ್ವಿ. ಸೊ ಪವರ್ಸ್ಗಳಲ್ಲಿ ಬರಿತೀವಿ. ಹೇಗೆ ಅಂತ ಅಂದರೆ ಇಲ್ಲಿ ನೀವು ನೋಡಬಹುದು 47561 ಇದನ್ನು 4 × 10,000. ಈ 10,000 ನಾವು ಪವರ್ಸಲ್ಲಿ ಬರಿಬೋದು ಅಂತ ಅಂದರೆ 10 to the power of 1, 2, 3, 4 ಅಲ್ವಾ. ಸೊ ನೆಕ್ಸ್ಟ್ 7 × 1000 ಅಂದರೆ 7 × 10 to the power of 3 ಪ್ಲಸ್ 5 × 100 that is 5 × 10 to the power of 2, then 6 × 10 ಅಂದರೆ 6 × 10 to the power of 1 ಪ್ಲಸ್ 1 × 1 ದಟ್ ಈಸ್ 1 × 10 to the power of, ಈಗ 1ಅಲ್ಲಿ 10 to the power of 10ಸಿನ ಒಂದು ಇದರೊಳಗಡೆ ನಾವು ಘಾತಗಳಲ್ಲೇ ಪವರ್ಸ್ಗಳಲ್ಲೇ ಮಾಡಬೇಕು ಅಂತ ಅಂದರೆ 10 to the power of 0 ಇಸ್ ನಥಿಂಗ್ ಬಟ್ 1. ಸೊ ನಾವು ಆಲ್ರೆಡಿ ಹೇಳಿದ್ವಿ 1ಅನ್ನು ನಾವು x to the power of 0 ಅಂತಲೂ ಬರಿಬೋದು, x to the power of 0 ಅನ್ನು ನಾವು 1 ಅಂತಲೂ ಬರಿಬೋದು. ಅದಕ್ಕೆ ಎಕ್ಸಾಂಪಲ್ ಅಥವಾ ಎಕ್ಸ್ಪ್ಲನೇಷನ್ ನಾನು ಹಿಂದಿನ ವೀಡಿಯೋಸ್ಗಳಲ್ಲಿ ಕೊಟ್ಟಿದ್ದೀನಿ. ಸೊ ರೈಟ್ ದೀಸ್ ನಂಬರ್ಸ್ ಇನ್ ದ ಸೇಮ್ ವೇ. ಸೊ ಬನ್ನಿ, ಸೊ ಸೇಮ್ ವೇಯಲ್ಲಿ ಬರೆಯೋಣ. ದ ಫಸ್ಟ್ ಒನ್ ಇಸ್ 172, 1 × 100, 7 × 10 ಇದನ್ನು ಪವರ್ಸಲ್ಲೂ ಸಹ ಬರೆದಿದ್ದೇವೆ. ಓಕೆ, ನೆಕ್ಸ್ಟ್ 5642 5 × 1000, 6 × 100, 4 × 10, 2 × 1 ಅಂತ ಬರೆದು ಅದನ್ನು ನಾನು ಪವರ್ಸಲ್ಲಿ ಬರೆದಿದ್ದೇನೆ. ಓಕೆ, ನೆಕ್ಸ್ಟ್ ಈ ನಂಬರ್ ಕೂಡ ಇದೇ ರೀತಿಯಾಗಿದೆ. ಓಕೆ ಫೈನ್. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ನಾವು ಡೆಸಿಮಲ್ಸಲ್ಲೂ ಸಹ ಕೊಟ್ಟಿದ್ದಾರೆ. ಡೆಸಿಮಲ್ಸಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ನಾವು ಯಾವ ರೀತಿಯಾಗಿ ಓದ್ತೀವಿ, ಇದನ್ನು ಒನ್ಸ್, ಟೆನ್ಸ್, 100 ಅಂತ ಕೊಟ್ಬಿಟ್ಟು ಈ ಕಡೆ ಪಾಯಿಂಟಿಂದ ಈ ಕಡೆದನ್ನು ನೀವು ನೆನಪಿರಬಹುದು ದಶಾಂಶ, ಶತಾಂಶ, ಸಹಸ್ರಾಂಶ ಅಂತ ಹೇಳ್ತಿದ್ವಿ. ಸೊ ದಶಾಂಶದ ವ್ಯಾಲ್ಯೂ ಎಷ್ಟಪ್ಪ ಅಂತಂದರೆ 1/10, ಶತಾಂಶ 1/100, ಸಹಸ್ರಾಂಶ 1/1000 ಅಲ್ವಾ. ಓಕೆ, ಇಂಗ್ಲೀಷಲ್ಲಿ ಹೇಳಬೇಕು ಅಂತ ಅಂದರೆ 10th, 100th, 1000th ಅಂತ ಹೇಳ್ಬಿಟ್ಟು ಹೇಳ್ತೀವಲ್ವ. ಸೊ ಅದೇ ರೀತಿ. ಸೊ ಅದನ್ನೇ ನಾವು ಆ ವ್ಯಾಲ್ಯೂನೇ ಇಲ್ಲಿ ಬರಿಬೇಕಾಗತ್ತೆ. 5 × 100, 6 × 10, 1 × 1 ಪಾಯಿಂಟಲ್ಲಿ ಮತ್ತೆ ಪ್ಲಸ್ ಕಂಟಿನ್ಯೂ ಇದೆ ಅಲ್ವಾ. ಸೊ 9 × 1/10, 0 × 1/100 ಆ್ಯಂಡ್ 3 × 1/1000. ಸೊ ಅದನ್ನೇ ಈ ಒಂದು ನಾವು ಹಿಂದಿನ ವೀಡಿಯೋದಲ್ಲಿ 1/10 ಅಂತ ಅಂದರೆ ಯಾವ ರೀತಿಯಾಗಿ ಇನ್ವರ್ಸನ್ನು ಬರೀತಿದ್ವಿ ಅಂದರೆ 10 to the power of -1 -10 to the power of -1 ಇದ್ದರೆ 1/10 ಅಂತ ನಾವು ಕಲ್ತಿದ್ವಲ್ವಾ. ಸೊ ಹಿಂದಿನ ವೀಡಿಯೋಸ್ಗಳನ್ನು ಕರೆಕ್ಟಾಗಿ ನೋಡಿದ್ರೆ ಸೊ ಬಿಡಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇನ್ವರ್ಸನ್ನು ಯಾವ ರೀತಿಯಾಗಿ ಬರೆಯೋದು ಅಂತ ಹೇಳಿಬಿಟ್ಟು. ಸೊ ನೋಡ್ಬೋದು. ಓಕೆ ಫೈನ್, ಈ ರೀತಿಯಾಗಿ ಕಂಪ್ಲೀಟ್ ಮಾಡಿದ್ದೇವೆ. ಓಕೆ, ನೆಕ್ಸ್ಟ್ ಅದಾದಮೇಲೆ ಏನಿದೆ ನೋಡೋಣ. ಹೌ ಕೆನ್ ವಿ ರೈಟ್ ದಿಸ್ ಒನ್. ಓಕೆ, ಆಲ್ರೆಡಿ ಆಯಿತು. ಸೊ ಇದನ್ನೇ ನಾನು ಹೇಳಿರೋದು. ನೆಕ್ಸ್ಟು ಕಮ್ ಟು ದ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ದಟ್ ಈಸ್ ಸೈಂಟಿಫಿಕ್ ನೊಟೇಷನ್ ಅಂತಂದರೆ ವೈಜ್ಞಾನಿಕ ಸಂಕೇತ ಅಂತ ಹೇಳ್ಬಿಟ್ಟು. ಬಹಳಷ್ಟು ದೊಡ್ಡ ನಂಬರ್ಸ್ ಇರುತ್ತಲ್ವಾ, ಈ ನಂಬರ್ ಇದೆಯಲ್ವಾ. ಸೊ ಈ ನಂಬರನ್ನು ನಮಗೆ ಓದೋಕ್ಕಾಗೋದಿಲ್ಲ. ಸೊ ಆನ್ ದ್ಯಾಟ್ ಟೈಮ್ ನಾವು ವಿ ಯೂಸ್ ದ ಸೈಂಟಿಫಿಕ್ ನೊಟೇಷನ್. ಯಾವ ರೀತಿಯಾಗಿ ಅಂತಂದರೆ ಸೊ ಸಿಂಪಲ್ಲಾಗಿ ನಾವಿಲ್ಲಿ 3 ಇಂಟು ಎಷ್ಟು 0 ಇದೆ ನೋಡಿ, 1 2 3 4 5 6 7 8 9 10 11 12 13 14 15 16 17 18 19 20 10 to the power of 20 ಅಂತ ಬರೆದ್ರೆ ಆಯಿತು. ಇದು ಸಿಂಪಲ್ಲಾಗಿ ಬರಿಬಹುದು ಮತ್ತು ಸಿಂಪಲ್ಲಾಗಿ ಓದ್ಬೋದು. 3 × 10 to the power of 20. ನೆಕ್ಸ್ಟ್ ದ ನಂಬರ್ ಆಫ್ ದ ಸ್ಟಾರ್ಸ್ ಇನ್ ಅವರ್ ಗ್ಯಾಲಕ್ಸಿ. ಇಲ್ಲಿ ನೋಡ್ಬೋದು, ಇಲ್ಲಿ ಝೀರೋಗಳು ಎಷ್ಟಿದೆ, 11 zeros ಇದೆ. ಸೊ 1 × 10 to the power of 11. ನೆಕ್ಸ್ಟ್ ಇಲ್ಲಿ 5976 ಇಂಟು ಎಷ್ಟಿದೆ, 3 5 7 9 11 13 15 17 19 21 10 to the power of 21. ಸೊ ಆದರೆ ಈ ಒಂದು ಸೈಂಟಿಫಿಕ್ ನೊಟೇಷನ್ ಬರೀತಾ ಇರುವಾಗ ಸೊ ಇನ್ನೊಂದು ಪಾಯಿಂಟನ್ನು ನೆನಪಿಟ್ಕೋಬೇಕು. ಹೇಗೆ ಅಂತಂದರೆ ಇಲ್ಲಿ ನೋಡಿ ನೀವು 5976 ಇಂಟು 10⁻21 ಇದೆಯಲ್ವಾ. ಸೊ ಯಾವತ್ತು ಸೈಂಟಿಫಿಕ್ ನೊಟೇಷನ್ ಫಸ್ಟ್ ಟರ್ಮ್ ಹತ್ರ ನಾವು ಬರಬೇಕು. ಸೊ ಪಾಯಿಂಟು ಸೊ ಅಷ್ಟು ಹೇಳಿದರೆ ಸಾಕು. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಜಂಪ್ ಮಾಡಬೇಕು. 1 ಜಂಪ್, 2 ಜಂಪ್, 3 ಜಂಪ್. ಓಕೆ, 5.976 ಈ 3 ಜಂಪ್ ಮಾಡಿದ್ವಲ್ವಾ, ಅದನ್ನು ಇಲ್ಲಿ ಪವರ್ಸಲ್ಲಿ ಆ್ಯಡ್ ಮಾಡಿ 21 22 23 24 ಆಯಿತಾ. 21ಗೆ 3 ಜಂಪ್ಸನ್ನು ಇದು ಮಾಡಿದ್ವಿ, 24 ಆಯಿತು. ಸೊ ಈ ರೀತಿಯಾಗಿ ನಾವು 5.976 ಇಂಟು 10⁻24
10^24 ಅಂತ ಹೇಳ್ಬೋದು. ಓಕೆ ಫೈನ್. ನೆಕ್ಸ್ಟ್, ಆ್ಯಸ್ ದ ನಂಬರ್ ಆಫ್ ದ ಡಿಜಿಟ್ ಇನ್ಕ್ರೀಸಸ್ ಇಟ್ ಬಿಕಮ್ಸ್. ಇಲ್ಲಿ ಏನು ಕೊಟ್ಟಿದ್ದಾರೆ ಗೊತ್ತಾ? ಸೊ ಈ ನಂಬರ್ಸ್ಗಳು ಇಲ್ಲಿ ನೀವು ಬರೆದಿದ್ದೀರಲ್ವಾ. ಸೊ ಫಾರ್ ಎಕ್ಸಾಂಪಲ್ಲು ಈ ಒಂದು 1 ಅಥವಾ 3 ಅಥವಾ 5 ಅಂತ ಏನು ಬರೆದಿದ್ದೀರಲ್ಲ, ಅದರೊಳಗಡೆ ಒಂದು ನಂಬರ್ ಹೆಚ್ಚು ಕಡಿಮೆ ಆದ್ರೂ ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ 50,000 ಸಿಗುತ್ತೆ ಕಡೆಗೆ, ಒಂದು 0 ಕಡಿಮೆ ಆಯಿತು ಅಂತಂದ್ರೂ 5,000 ಸಿಗುತ್ತೆ. ಅದೇ ಒಂದು ವೇಳೆ ಪವರ್ಸಲ್ಲಿ ಒಂದು ಪವರ್ ಕಡಿಮೆ ಆದ್ರೂ ಸಹ ಇಲ್ಲಿ ಲಕ್ಷಾನುಗಟ್ಟಲೆ ಕೋಟಿಗಟ್ಟಲೆ ಡಿಫ್ರೆನ್ಸ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ಲು ನಾನು ಏನು ಹೇಳ್ತೀನಪ್ಪ ಅಂತಂದರೆ 2 × 10⁻⁷ ಇದೆ. ಓಕೆ, ಸೊ ಇಲ್ಲಿ ನಾನು 2 ಬದಲಿಗೆ 3 ಬರೆದೆ ಅಂತ ಅಂದ್ಕೊಳ್ಳಿ. ಸೊ ಎಷ್ಟು ಹೆಚ್ಚು ಕಡಿಮೆ ಆಗುತ್ತೆ? 1.5 ಪಟ್ಟು ಜನಸಂಖ್ಯೆ, 1.5 ಜನಸಂಖ್ಯೆ ಎಷ್ಟಿದೆ ಅಂತ ಅಂದರೆ 1.5 ಪಟ್ಟು ಜಾಸ್ತಿ ಆಗುತ್ತೆ. 2 ಕೋಟಿಯಿಂದ 3 ಕೋಟಿ ಆಗುತ್ತೆ ಅಂದ್ಕೊಳ್ರಿ. ಇದು ಕೋಟಿ ಅಲ್ವಾ? 2 ಕೋಟಿಯಿಂದ 3 ಕೋಟಿ ಆಗುತ್ತೆ ಅಂದ್ಕೊಳ್ಳಿ. ಅದೇ ನಾನು 10⁻⁷ ಬದಲಿಗೆ 10⁸ ಮಾಡಿಬಿಟ್ಟೆ ಅಂತಂದರೆ 10 ಪಟ್ಟು ಜಾಸ್ತಿ ಆಗುತ್ತೆ. 2 ಕೋಟಿಯಿಂದ ಸೀದಾ 20 ಕೋಟಿಗೆ ಬರುತ್ತೆ. ಓಕೆ, ಸೊ 2 ಕೋಟಿಯಿಂದ 20 ಕೋಟಿಗೆ, 1 0 ಜಾಸ್ತಿ ಆಯ್ತಲ್ವಾ, 20 ಕೋಟಿಗೆ ಬರುತ್ತೆ. ಹಾಗಾಗಿಬಿಟ್ಟು ಇದು ಚಿಕ್ಕದಾಗಿ ಬರಿತೀವಿ, ಇದು ಚಿಕ್ಕ ನಂಬರ್ ಅಂತ ಅಂದ್ಕೊಬಿಡಿ. ಸೊ ಇದು ಬಹಳ ವ್ಯಾಲ್ಯೂಫುಲ್ ನಂಬರ್. ಓಕೆ, ನೆಕ್ಸ್ಟ್, ಈ ನಂಬರ್ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಈಗಷ್ಟೇ ಜಂಪ್ ಮಾಡೋದನ್ನು ಹೇಳ್ಕೊಟ್ವಿ. ಯಾವ ರೀತಿಯಾಗಿ 1 ಜಂಪ್, 2 ಜಂಪ್, 3 ಜಂಪ್, 5.9 × 10⁻³ ಸೊ ಜಂಪ್ ನೋಡಿ, 1 ಜಂಪ್, 2 ಜಂಪ್, 3 ಜಂಪ್, 4 ಜಂಪ್, 2.08ವರೆಗೆ ಬರೆದ್ರೆ ಸಾಕು. ಅದಾದಮೇಲೆ ಝೀರೋಗಳು ಇಲ್ಲಿ ಕೌಂಟ್ ಆಗುತ್ತೆ ಹೇಗಿದ್ರು. 10⁻⁴. ಸೊ ಇಲ್ಲಿ 1 ಜಂಪ್, 2, 3, 4, 5, 6, 8 × 10⁻⁶. ಓಕೆ, ನೆಕ್ಸ್ಟ್, ಇನ್ ದ ಸೈಂಟಿಫಿಕ್ ನೊಟೇಷನ್ ಆರ್ ದ ಸೈಂಟಿಫಿಕ್ ಫಾರ್ಮ್ ಅಲ್ಲಲ್ಲಿ ಇದರೆಲ್ಲ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಕಂಪ್ಲೀಟಾಗಿ ನಾನು ಹೇಳಿದ್ನಲ್ಲ ಅದೇ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದಾರೆ. 2 ಮತ್ತು 3 ಚೇಂಜ್ ಆಯಿತು ಅಂತಂದರೆ ಏನು ಅಂತ ಹೇಳಿಬಿಟ್ಟು. ಸೊ ಬನ್ನಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನೋಡೋಣ. ಸೊ ಕ್ಯಾನ್ ಯು ಸೇ ವಿಚ್ ಆಫ್ ದ 3 ಡಿಸ್ಟೆನ್ಸ್ ಈಸ್ ದ ಸ್ಮಾಲೆಸ್ಟ್? ಇಲ್ಲಿ ಡಿಸ್ಟೆನ್ಸನ್ನು ಕೊಟ್ಟಿದ್ದಾರೆ. ದ ಡಿಸ್ಟೆನ್ಸ್ ಬಿಟ್ವೀನ್ ಸನ್ ಆ್ಯಂಡ್ ದ ಸ್ಯಾಟರ್ನ್ ಈಸ್ ದಿಸ್ ಮಚ್. ಓಕೆ, ಇಲ್ಲಿ ಕೊಟ್ಟಿದ್ದಾರೆ 10⁻12, 1.4335. So distance between Saturn and the Uranus is this much. Okay, 10⁻12. Then the sun and the distance between sun and the earth is this much. So which of the 3 distance is the smallest? Smallest ಯಾವುದು ನೀವು ನೋಡ್ಬೋದು 1.4. ಇದನ್ನು ನೋಡಬೇಡಿ, ಫಸ್ಟ್ ನೀವು ಈ ಒಂದು ಇದನ್ನು ನೋಡಿ. ಸೊ ಪವರ್ಸನ್ನು ನೋಡಿ, 10⁻12, 10⁻12, 10⁻11 ಕಡಿಮೆ ಇದೆ. ಸೊ ದಿಸ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಸನ್ ಆ್ಯಂಡ್ ಅರ್ತ್. ದ ಡಿಸ್ಟೆನ್ಸ್ ಬಿಟ್ವೀನ್ sun and earth is smallest. Okay, next. ಸೊ ನಂಬರ್ ಲೈನಲ್ಲಿ ಇಲ್ಲೇನು ಕೊಡಬೇಕಂತೆ? ಸನ್ ಆ್ಯಂಡ್ ಅರ್ತ್ ಈಸ್ 1.496. ಓಕೆ, ನೆಕ್ಸ್ಟ್ ಇಲ್ಲಿ ನಾವು ಶೋ ಮಾಡಬೇಕಂತೆ ಸನ್ ಮತ್ತು ಸ್ಯಾಟರ್ನ್ ಮತ್ತು ಅರ್ತ್ ಎಲ್ಲ ಬರುತ್ತೆ ಅಂತ. ಸೊ 10⁻11 ಅಲ್ವಾ? ಸೊ ಇದು ಇವರೆಲ್ಲರೂ ಇದಿದೆ ಅಂದಮೇಲೆ 10⁻11 ಸ್ಯಾಟರ್ನ್ ಇದೆ ಅಂತಂದರೆ ಸೊ ಇಲ್ಲಿ ಅರ್ತ್ ಬರಬಹುದು. ಸೊ ನಿಯರ್. ಓಕೆ ಫೈನ್, ಇವೆರಡರ ಮತ್ತೆ. ನೆಕ್ಸ್ಟ್, ಎಕ್ಸ್ಪ್ರೆಸ್ ದ ಫಾಲೋವಿಂಗ್ ನಂಬರ್ಸ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಬನ್ನಿ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ನೋಡೋಣ ಹೇಗಿದೆ ಅಂತ ಹೇಳಿ. ಫೈನ್, ಒಂದು ನಿಮಿಷ. ಸೊ ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀಬೇಕು. ನಾನು ಹೇಳಿದೆ ಫಸ್ಟ್ ಪಾಯಿಂಟ್ವರೆಗೂ ತೊಗೊಂಬರಬೇಕು ಅಂತ. 1 2 3 4 10⁻4, 1 2 3 4 10⁻4 6 ಪಾಯಿಂಟ್. ನೆಕ್ಸ್ಟ್ ಇದರಲ್ಲಿ 3ವರೆಗೆ ಬನ್ನಿ. ನೆಕ್ಸ್ಟ್ ಝೀರೋಸ್ಗಳನ್ನು ತೆಗೆದುಬಿಟ್ಟು ಸೊ ನಾವಿಲ್ಲಿ ಕಂಪ್ಲೀಟ್ ಬರೆಯುವಾಗ 10⁻6 ಬಂತು. ಸೊ ಇಲ್ಲಿವರೆಗೂ ಮಧ್ಯದ ಝೀರೋಗಳನ್ನು ತೆಗೆಯೋ ಒಂದು ಮಾತಿಲ್ಲ. ಸೊ ಕಂಪ್ಲೀಟ್ 7,004 ಅಂತ ಬರೆದ್ಬಿಟ್ಟು ಏನು ಝೀರೋಗಳಿದೆಯಲ್ವ ಅದನ್ನು ಕೌಂಟ್ ಮಾಡಿ 10⁻10. ಓಕೆ ಫೈನ್. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಡಿಡ್ ಯು ಎವರ್ ವಂಡರ್ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಕೆಲವೊಂದು ಇಲ್ಲಿ ವಂಡರ್ ಆಗಿರುವಂತಹ ವರ್ಡ್ ಇದನ್ನು ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಇದು ಎಲ್ಲಿವರೆಗೆ ಆಗುತ್ತೆ ಅಂತಂದರೆ ಬಹಳಷ್ಟು ಇದೆ. ಸೊ ನೀವು ಇದನ್ನು ಓದ್ಕೊಂಡು ಹೋದರೆ ಸಾಕು. ಸೊ ನಾನು ಡೈರೆಕ್ಟಾಗಿ ನೆಕ್ಸ್ಟು ಎಲ್ಲಿಗೆ ಬರ್ತೀನಪ್ಪ ಅಂತಂದರೆ ನಾನು ಫಿಗರ್ ಇಟ್ ಔಟಿಗೆ ಬರ್ತೀನಿ. ಓಕೆ ಫೈನ್. ಫಿಗರ್ ಇಟ್ ಔಟಿಗೆ ಬರೋಕ್ಕಿಂತ ಮುಂಚೆ ಒಂದು ವೇಳೆ ನಿಮಗೆ ಈ ಒಂದು ಎಕ್ಸ್ಪ್ಲನೇಷನ್ಸ್ ಬೇಕು ಅಂತ ಅಂದರೆ ನಾನು ಮಾಡ್ತೀನಿ. ಇಟ್ಸ್ ಅ ಹ್ಯೂಜ್ ಕಂಟೆಂಟ್. ಇಲ್ಲಿ ಬಹಳಷ್ಟು ಕಂಟೆಂಟ್ ಇದೆ. ಸೊ ಯಾವ ರೀತಿಯಾಗಿ 10⁵ ಅಂತ ಅಂದರೆ ದೇರ್ ಆರ್ ಅರೌಂಡ್ 4.15 ಕೆಲವೊಂದು ಸಂಗತಿಗಳನ್ನು ಕೊಟ್ಟಿದ್ದಾರೆ. 4.15 ಲ್ಯಾಕ್ ಆಫ್ರಿಕನ್ ಎಲಿಫೆಂಟ್ಸ್ ತುಂಬ ಚೆನ್ನಾಗಿದೆ. ಸುಮ್ಮನೆ ಓದ್ಕೊಂಡು ಹೋಗ್ಬೋದು. ಗೆಟಿಂಗ್ ಅ ಸೆನ್ಸ್ ಫಾರ್ ದ ಲಾರ್ಜ್ ನಂಬರ್ಸ್ ಟು ಕ್ರಿಯೇಟ್ ಅ ಸೆನ್ಸ್ ಅಬೌಟ್ ದ ಲಾರ್ಜ್ ನಂಬರ್ಸಿಗೆ ನಮಗೆ ಈ ಒಂದು ಇನ್ಫಾರ್ಮೇಷನನ್ನು ಎಕ್ಸ್ಟ್ರಾ ನಾಲೆಡ್ಜನ್ನು
ನಮಗೆ ಕೊಟ್ಟಿದ್ದಾರೆ ಅಷ್ಟೇ. ಸೊ ನೀವು ಇದನ್ನು ಓದ್ಕೊಂಡು ಹೋದರೆ ಸಾಕಾಗುತ್ತೆ ಅಂದ್ಕೊಂಡಿದ್ದೀನಿ. ಆಮೇಲೆ ಟೈಮಿಂದ ಸೆಕೆಂಡಲ್ಲೂ ಸಹ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ನಿಮ್ಮ ಒಂದು ಫರ್ದರ್ ನಾಲೆಡ್ಜಿಗೋಸ್ಕರ ನೀವು ಇದನ್ನು ಯೂಸ್ ಮಾಡ್ಕೊಬೋದು. ಆಮೇಲೆ ಪಿಂಚ್ ಆಫ್ ಹಿಸ್ಟ್ರಿ ಬಗ್ಗೆನೂ ಕೊಟ್ಟಿದ್ದಾರೆ. ಸೊ ಯೂಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಾನು ಫಿಗರ್ ಇಟ್ ಔಟನ್ನು ನಾನು ಸ್ಟಾರ್ಟ್ ಮಾಡ್ತೇನೆ. ಓಕೆ ಫೈನ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಫಿಗರ್ ಇಟ್ ಔಟನ್ನು ನೋಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್.